ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ರಾಮಾಚಾರಿ ಚಾರು ಮುಖಾಮುಖಿಯಾಗ್ಬಿಟ್ರ ಅಂತ ಅಂದ್ಕೊಂಡ್ರ. ಹಾಗಿದ್ರೆ ಆಗೋದಿಲ್ವಾ? ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಚಾರು ಮತ್ತು ಚಾರಿ ಇಬ್ಬರು ಕೂಡ ಭೇಟಿಯಾಗೋ ಸಮಯನ ಆ ದೇವ್ರೇ ನಿರ್ಧಾರ ಮಾಡಿದ್ದಾನೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಜೈಲಲ್ಲಿರೋ ಚಾರಿ ಆ ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೋಸ್ಕರ ಜೈಲಿಂದ ಹೊರಗಡೆ ಬರ್ತಿದ್ದಾನೆ. ಹೊರಗಡೆ ಬರ್ತಿರೋದಷ್ಟೇ ಅಲ್ಲ, ಅದೇ ದೇವಸ್ಥಾನಕ್ಕೆ ಬರ್ತಿದ್ದಾನೆ ಕ್ಲೀನ್ ಮಾಡೋದಕ್ಕೋಸ್ಕರ. ಅದೇ ರೀತಿ ಆ ಒಂದು ದೇವಸ್ಥಾನದ ಉದ್ಘಾಟನೆಯ ಆಹ್ವಾನ ಪತ್ರಿಕೆ ಈ ಕಡೆ ಶಾಸ್ತ್ರಿಗಳ ಮನೆಗೂ ಹೋಗಿದ ಆಹ್ವಾನ ಸಿಕ್ಕಿದೆ. ಜೊತೆಗೆ ಆ ಒಂದು ದೇವರ ಆಶೀರ್ವಾದ ಕೂಡ ಚಾರಿ ಬರೆದಿರೋ ಪತ್ರಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಬಿಕಾಸ್ ಆ ಒಂದು ಕುಂಕುಮ ಚೆಲ್ಲಿದಾಗ ಅದು ಶುಭ ಶಕುನನೇ ಇರ್ಬೋದು ಅಂದ್ಕೊಂಡು ರಾಮಾಚಾರಿ ಬರೆದಿರೋ ಲೆಟರನ್ನೇ ಅರ್ದು ಕುಂಕುಮ ಇಟ್ಟಿರ್ತಾರೆ. ದೇವರ ಆಶೀರ್ವಾದ ಕೂಡ ಇದೆ. ಈ ಕಡೆ ರಾಮಾಚಾರಿ ಏನು ದೇವಸ್ಥಾನಕ್ಕೆ ಬಂದ್ಬಿಡ್ತಾನೆ, ದೇವ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ದೇವ್ರೆ, ದಯವಿಟ್ಟು ಇದು ಒಂದು ಅವಕಾಶ ಸಿಕ್ಕಿದೆ, ಅವರು ನನ್ನ ಕಣ್ಮುಂದೆ ಬರುವ ಹಾಗೆ ಮಾಡು, ನನಗೆ ಗೊತ್ತಿರೋರು ಬರುವ ಹಾಗೆ ಮಾಡು, ಇಲ್ಲಾಂದರೆ ಖಂಡಿತ ನಾನು ಒಳಗಡೆ ಇದ್ದೀನಿ, ಜೈಲಲ್ಲಿದ್ದೀನಿ ಅನ್ನೋದು ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ ದೇವ್ರೆ ಅಂತ ಕೇಳ್ಕೊತಾನೆ. ಈ ಕಡೆ ಕೈದಿಗಳು ಅಂತ ಅಲ್ಲಿರೋ ಜನಗಳೆಲ್ಲ ಬೈಕೊಂಡು ನಿಮ್ಗೇನು ಬೇರೆ ಕೆಲಸ ಅಲ್ವಾ, ಮತ್ತೊಬ್ಬರಿಗೆ ತೊಂದರೆ ಮಾಡಿ ಜೀವನ ಮಾಡಬೇಕು ಅನ್ಕೋತಿರಲ್ಲ ಅಂತ ಕೈದಿಗಳ ಬಗ್ಗೆ ತುಂಬ ತುಚ್ಛವಾಗಿ ಮಾತಾಡಿ ಹೋಗ್ತಿದ್ದಾರೆ. ಈ ಕಡೆ ರಾಮಾಚಾರಿ ಒಂದು ಇರ್ವೇನೂ ಸಾಯಿಸಿದವನಲ್ಲ, ಆದರೆ ಇವತ್ತು ಎಂಥ ಆಪಾದನೆ ತಗೋತಿದ್ದೀನಿ, ಎಂಥ ಹಣೆ ಬರ ಇರಬೇಕು ನಂದು, ನಾನು ಎಂಥ ಪಾಪದವನು ಅಂತ ಪೇಚಾಡ್ತಿದ್ದಾನೆ, ಪಶ್ಚಾತ್ತಾಪ ಪಡ್ತಿದ್ದಾನೆ. ಪಶ್ಚಾತ್ತಾಪ ಪಡೋಕೆ ಏನಿಲ್ಲ, ತಪ್ಪೇ ಮಾಡಿಲ್ಲ, ಆದರೂ ಕೂಡ ತನ್ನಂತಾನೇ ದೂಷಿಸ್ಕೊಳ್ಳೋ ಸಂದರ್ಭ ಅಂತೂ ಬಂದಿದೆ. ನಂತರ ಫ್ರೆಂಡ್ ಕೇಳ್ತಿದ್ದಾರೆ, ಏನಿದು ರಾಮಾಚಾರಿ, ಗೊತ್ತಿರೋರೆಲ್ಲ ಬರ್ತಾರೆ ಅಂತ ಅಂದೆ, ಯಾರೂ ಕೂಡ ನಿನ್ನನ್ನು ಗುರ್ತೇ ಮಾಡ್ತಿಲ್ಲ ಅಂದಾಗ, ಅಯ್ಯೋ ಅಣ್ಣ ಏನು ಅಂತಾನೆ ಗೊತ್ತಾಗ್ತಿಲ್ಲ, ಯಾವಾಗಲೂ ಒಮ್ಮೆ ಇಲ್ಲಿ ಹೋಗಬೇಕಿದ್ರೆ 3-4 ಮಂದಿ ಅಂತೂ ಖಂಡದ ಮಾತಾಡಿಸ್ತಾ ಇದ್ರು, ಆದರೆ ಇವತ್ತು ನನ್ನ ವಿಧಿ ಇನ್ನೂ ಕೂಡ ಬದಲಾಗಿಲ್ಲ ಅನಿಸುತ್ತೆ. ವಿಧಿ ಆಟನೋ ಏನೋ, ನನ್ನ ಹಣೆ ಬರನೋ ಏನೋ ಅನಿಸುತ್ತೆ. ಗೊತ್ತಿರೋರು ಯಾರೂ ಕೂಡ ಬರ್ತಾನೆ ಇಲ್ಲ, ಇನ್ನೂ ಕೂಡ ನನಗೆ ಈ ದಿನಗಳು ಮುಗ್ದಿಲ್ಲ ಅನಿಸುತ್ತೆ ಅಂದಾಗ, ಅಯ್ಯೋ ಅದ್ಯಾಕೆ ರಾಮಾಚಾರಿಯಾಗ ಅನ್ಕೋತೀಯ, ಇನ್ನೂ ಕೂಡ ಟೈಮ್ ಇದೆ ಅಲ್ವಾ, ಬರಬಹುದು. ಜೊತೆಗೆ ಜನಗಳು ಕೈದಿ ಅಂತ ಹೆದರ್ಕೊಂಡು ಹತ್ರ ಬಾರದೆ ಕೂಡ ಇರಬಹುದು, ನೀನೇನು ಧೃತಿಗೆಡಬೇಡ, ಕುಗ್ಬೇಡ ಅಂತ ಹೇಳಿ ಧೈರ್ಯ ನೀಡ್ತಾರೆ. ಆ ಕಡೆ ಚಾರು ರೆಡಿ ಆಗಿದ್ದಾಳೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಈ ಕಡೆ ಚಾರಿನೋ ಹೋಗು ಅಂತ ಹೇಳಿದಾಗ ಜಾನಕಿ ಅವರು ದೇವಸ್ಥಾನಕ್ಕೆ ಅಂತ ಹವ್ವಾಡ್ತಾರೆ. ಏನಪ್ಪ ಇದು, ಒಂದಿನ ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ಇಲ್ಲ ಅಂದವನಲ್ಲ, ಆದರೆ ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಜಾನಕಿ ಅವ್ರು ಕೇಳ್ತಾರೆ. ಈ ಕಡೆ ವೈಶಾಖಗೂ ಶಾಕ್ ಆಗ್ತದೆ. ಈ ಕಡೆ ಶಾಸ್ತ್ರಿಗಳಿಗೆ ಗೊತ್ತಿದೆ ಮನೇಲಿರೋದು ಭೂತ, ನನ್ನ ಮಗ ಅಲ್ಲ, ಕಳಿಸ್ಬೇಡ ನನ್ನ ಸೊಸೆನ ಆ ಭೂತದ ಜೊತೆ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ. ಯಾಕಮ್ಮ ಚಾರು ಹೇಳಲಿಲ್ವಾ ಅವನಿಗೆ ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ಅಂದಾಗ, ಇಲ್ಲ ಆತ ಒಂದು ಸಣ್ಣ ಗಲಾಟೆ ಆಯಿತು, ಹಾಗಾಗಿ ಹೇಳೋಕ್ಕಾಗಲಿಲ್ಲ ಅಂದಾಗ, ಏನಾದರೂ ಸಮಸ್ಯೆ ಇದೆಯಮ್ಮ ಅಂತ ಕೇಳ್ತಾರೆ. ಏನಿಲ್ಲ ಆತ, ಸಣ್ಣ ಪುಟ್ಟದಷ್ಟೇ. ಆ ರಾಮಾಚಾರಿ ಜೈಲಿಗೆ ಸ್ಟೇಷನ್ಗೆ ಹೋಗಿ ಪೂಜೆ ಬಂದಾಗಿಂದ ತುಂಬ ಬದಲಾಗ್ಬಿಟ್ಟಿದ್ದಾನೆ ಅತ್ತೆ, ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ನಿನ್ನ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ದೇವಸ್ಥಾನದಲ್ಲಿ ಉತ್ತರ ಸಿಗತ್ತೆ. ಯಾಕೆ ಹೇಳು, ಈ ದೇವರು ತುಂಬಾ ಶಕ್ತಿವಂತ ದೇವರು, ಏನು ಕೇಳ್ಕೊಂಡ್ರೂ ಕೂಡ ನೆರವೇರುತ್ತಂತೆ ಅಂತ ಹೇಳ್ತಾರೆ. ಈ ಕಡೆ ಚಾರಿ ಕೂಡ ಹೋಗಲೇಬೇಕಾಗತ್ತೆ. ಚಾರು ಜೊತೆ ದೇವ್ರ ಸಾಮಾನು ಕೊಟ್ಟು ಕಳಿಸ್ತಿದ್ರೆ, ಈ ಕಡೆ ವೈಶ್ವಕ ನಾನು ಹೋಗ್ತೀನಿ ಅಂತ ಹೋಗೋಕೆ ನೋಡಿದ್ರೆ, ಇಲ್ಲ ನೀನು ಹೋಗಬಾರ್ದು, 3 ಜನ ಆಗುತ್ತೆ, ಬೇಡ ಅಂತ ತಡೀತಾರೆ. ಈ ಕಡೆ ಚಾರಿಗೆ ಬರೋ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ರಾಮಾಚಾರಿ ಅವ್ರು ಏನಾದರೂ ಪೂಜೆ ಮುಗಿಸ್ಕೊಡಿ ಅಂತ ಹೇಳಿದರೆ ಮುಗಿಸ್ಕೊಟ್ಟೆ ಬಾಪ್ಪ ಅಂತ ಹೇಳಿ ಕಳಿಸ್ತಾರೆ. ಚಾರಿ ಇಬ್ಬರು ಕೂಡ ಅದೇ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಈ ಕಡೆ ಚಾರಿ ದೇವ್ರ ಹತ್ರ ಕೇಳ್ಕೊಂಡಿದ್ದು ಕೂಡ ತುಂಬಾ ಬೇಗ ಈಡೇರಿದೆ. ಚಾರು ದೇವ್ರ ದರ್ಶನಕ್ಕೆ ಬಂದೇ ಬಿಟ್ರು. ಈ ಕಡೆ ಚಾರು ಬರ್ತಿದ್ದಾಗ ಈ ಕಡೆ ಚಾರಿಗೆ ಒಂದು ರೀತಿ ಮನಸ್ಸಿನಲ್ಲಿ ತಳಮಳ ಆಗ್ತದೆ, ಈ ಕಡೆ ಚಾರುಗೂ ಒಂದು ರೀತಿ ತಳಮಳ ಆಗ್ತದೆ. ದೇವ್ರ ಹತ್ರ ಕೇಳ್ಕೊತಿದ್ದಾಳೆ, ದೇವ್ರೆ ಒಮ್ಮೆ ಕೂಡ ನಾನು ನಿನ್ನ ಹತ್ರ ಕೇಳ್ಕೊಂಡವಳಲ್ಲ, ಕೈ ಮುಗ್ದು ಹೀಗಿರಬೇಕು ಹಾಗಿರಬೇಕು ನನ್ನ ಬದುಕು ಅಂತ. ಯಾಕಂದರೆ ನನ್ನ ರಾಮಾಚಾರಿ ತುಂಬ ಚೆನ್ನಾಗಿ ನೋಡ್ಕೊತಿದ್ದ, ಆದರೆ ಇವಾಗ ರಾಮಾಚಾರಿ ತುಂಬ ಬದಲಾಗ್ಬಿಟ್ಟಿದ್ದಾನೆ. ಇದೇ ರೀತಿ ಆದರೆ ನನ್ನ ಜೀವನದಲ್ಲಿ ಉತ್ಸಾಹನೇ ಕಳ್ಕೊಂಡ್ಬಿಡ್ತೀನಿ, ಧೃತಿಗೆಡ್ತೀನಿ, ಜಿಗುಪ್ಸೆ ಬಂದುಬಿಡುತ್ತೆ ನನಗೆ. ದಯವಿಟ್ಟು ನನ್ನ ರಾಮಾಚಾರಿ ಮೊದಲು ಹೇಗಿದ್ನೋ ಆ ರೀತಿ ಮಾಡು ದೇವ್ರೆ ಅಂತ ಕೇಳ್ಕೊತಿದ್ದಾಳೆ. ಈ ಕಡೆ
ಹೀಗೆ ಹೊರಗಡೆನೆ ನಿಂತಿದ್ದಾನೆ, ಹೋಗ್ಬಿಡ್ಲಾ ಅಂತ ಅನ್ಕೋತಾನೆ. ಹೋಗ್ಬಿಟ್ರೆ ಯಾಕೆ ಹೋಗಿದ್ದೆ ರಾಮಾಚಾರಿ, ಈ ರೀತಿ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತೆಲ್ಲ ಹೇಳೋಕೆ ಶುರು ಮಾಡಿಬಿಡ್ತಾಳೆ ಅಂತ ಕಾಯ್ಕೊಂಡೆ ನಿಂತಿದ್ದಾನೆ. ಆದರೆ ನೀನು ಪೂಜೆ ಮುಗೀತು, ಹೊರಡಬೇಕು. ರಾಮಾಚಾರಿ ಕಣ್ಗೆ ಚಾರು ಬೀಳೇ ಇಲ್ಲ. ಅಷ್ಟರಲ್ಲಿ ದೇವ್ರ ಹತ್ರ ಕೇಳ್ಕೋಬೇಕಿದ್ರೆ ಒಂದು ಗಂಟೆಯ ಶಬ್ದ ಹಾಗೆ ಹೊರಸೂಸುತ್ತೆ. ಆ ಗಂಟೆ ಶಬ್ದ ಹೊರಸೂಸೋದು ನನ್ನ ರಾಮಾಚಾರಿ ಮೊದಲಿನಾಗೆ ಮಾಡು ಅಂತ ಕೇಳ್ಕೊಂಡಾಗ ಈ ಕಡೆ ರಾಮಾಚಾರಿ ತನ್ನವನ್ನ ಕಣ್ಮುಂದೆ ತರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡಾಗ ಹಾಗಿದ್ರೆ ಒಂದು ಗಂಟೆಯ ನಾದದ ಜೊತೆ ಚಾರುಚಾರ್ಯ ಧ್ವನಿಯ ಮನಸ್ಸಿನ ನಾದ ಒಂದಾಗತ್ತಾ? ಫೈನಲಿ ಇಬ್ಬರು ಕೂಡ ಮುಖಾಮುಖಿ ಆಗ್ಬಿಡ್ತಾರ. ಏನಾಗತ್ತೆ, ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಸುಳಿವಾದರೂ ಸಿಗತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.